ಎಲ್ಲರಿಗೂ ನಮಸ್ಕಾರ. ದೇಹದ ಕಾಂತಿ ಹೆಚ್ಚಿಸುವ ಸಲುವಾಗಿ ನಾವು ಒಂದು ಬವೆಲ್ನಲ್ಲಿ 3 ಚಮಚ ಅಕ್ಕಿ ಹಿಟ್ಟನ್ನು ತಗೊಳ್ಳಿ. ಒಂದು ಬವೆಲ್ನಲ್ಲಿ 3 ಚಮಚ ಅಕ್ಕಿ ಹಿಟ್ಟನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಮತ್ತು ಅದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಮತ್ತು ಅದರಲ್ಲಿ 3 ರಿಂದ 4 ಚಮಚ ಹಸುವಿನ ಹಾಲನ್ನು ಹಾಕಿ. ಹಸುವಿನ ಹಾಲು 4 ಚಮಚ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಪೇಸ್ಟ್ ಅಂತ ಮಾಡಿ. ಆ ಪೇಸ್ಟ್ ಅನ್ನ ನೀವು ಮುಖದ ತುಂಬಾ ಚೆನ್ನಾಗಿ ಸರ್ಕ್ಯುಲರ್ ಆಗಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ. ನೀವು ಆ ಪೇಸ್ಟ್ ಅನ್ನ ಚೆನ್ನಾಗಿ ಸರ್ಕ್ಯುಲರ್ ಆಗಿ ನಿಮ್ಮ ಮುಖದ ತುಂಬಾ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ನೀವು ಕಿವಿಯಲ್ಲಿ ಹಾಗೂ ಮುಖದ ಮೇಲೆ ಚೆನ್ನಾಗಿ ಕಿವಿ ಹಾಗೂ ಕತ್ತು, ನಮಗೆ ಕೈ ಕಾಲು ಶೋಲ್ಡರ್, ನಮಗೆ ಚೆಸ್ಟ್, ಎಲ್ಲೆಲ್ಲಿ ನಮಗೆ ಫೇಸ್ ಟ್ಯಾನ್ ಆಗಿರ್ಬಹುದು ಅಥವಾ ಬಾಡಿ ಟ್ಯಾನ್ ಆಗಿದೆ, ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಎಲ್ಲಾ ಕಡೆ ಚೆನ್ನಾಗಿ ಸರ್ಕ್ಯುಲರ್ ಆಗಿ ಅಪ್ಲೈ ಮಾಡಿದ ನಂತರ 20 ರಿಂದ 30 ನಿಮಿಷ ಬಿಟ್ಕೊಡಿ. 20 ರಿಂದ 30 ನಿಮಿಷ ಬಿಟ್ಕೊಡಿ. ಬಿಟ್ಟಿದ ನಂತರ ನೀವು ತಣ್ಣೀರಿಂದ ವಾಶ್ ಮಾಡಿ. ಇದೇ ರೀತಿ ನೀವು ಮಾಡುತ್ತಾ ಬಂದಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ಬಿಟ್ಟು ಬಿಡದೆ 7 ರಿಂದ 10 ದಿವಸ ಮಾಡುತ್ತಾ ಬಂದಲ್ಲಿ ನಿಮ್ಮ ದೇಹದ ಕಾಂತಿ ಹೆಚ್ಚಿಸ್ತದೆ ಮತ್ತು ನಿಮ್ಮದ ಫೇಸ್ ಗ್ಲೋ ಆಗತ್ತೆ. ನಿಮ್ಮ ಮುಖದ ಪಳಪಳ ಅಂತ ಹೊಳಿತಾ ಇರುತ್ತೆ. ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಟ್ಯಾನ್ ಇದ್ರೂ ಕೂಡ ನಿಮಗೆ ಏಜ್ ಆಗಿರ್ಬೋದು ಅಥವಾ ಸನ್ ಟ್ಯಾನ್ ಆಗಿರ್ಬೋದು ಅಥವಾ ಬಹಳಷ್ಟು ನಿಮಗೆ ಡಾರ್ಕ್ ಸ್ಪಾಟ್ ಆಗಿರ್ಬೋದು ಅಥವಾ ಫೇಸ್ ಡಲ್ ಆಗಿರ್ಬೋದು ಅಥವಾ ನಿಮ್ಮ ಕತ್ತಿನ ಸುತ್ತ ಎಲ್ಲ ನಿಮಗೆ ಬ್ಲಾಕ್ನೆಸ್ ಬಂದಿರಬಹುದು. ಯಾವುದೇ ರೀತಿಯಿಂದ ನಿಮ್ಮ ಬ್ಲಾಕ್ನೆಸ್ ಇದ್ರು ಟ್ಯಾನ್ ಇದ್ರು ಕೂಡ ಸಂಪೂರ್ಣ ರಿಮೂವ್ ಆಗ್ಬಿಟ್ಟು ನಿಮ್ಮ ದೇಹ ಪಳಪಳ ಅಂತ ಹೊಳಿತಾ ಇರುತ್ತೆ ಹಾಗೂ ನಿಮ್ಮ ಫೇಸ್ ಫುಲ್ ಗ್ಲೋ ಆಗತ್ತೆ ಮತ್ತು ದೇಹ ಫುಲ್ ಗ್ಲೋ ಆಗತ್ತೆ. ಹಾಗಾಗಿ ಈ ಮೆಥಡ್ ಅನ್ನು ಮಾಡುತ್ತಾ ಬಂದಲ್ಲಿ ನಿಮ್ಮ ದೇಹದ ಕಾಂತಿ ಹೆಚ್ಚಿಸ್ತದೆ. ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಲಾರ್ದ ಹಾಗೆ ದೇಹದ ಕಾಂತಿ ನ್ಯಾಚುರಲ್ ಆಗಿ ಗ್ಲೋ ಆಗತ್ತೆ. ಹಾಗಾಗಿ ನ್ಯಾಚುರಲ್ ಆಗಿ ಫೇಸ್ ಗ್ಲೋ ಆಗತ್ತೆ, ಬಾಡಿ ಟ್ಯಾನ್ ಎಲ್ಲ ಸಂಪೂರ್ಣ ಹೊರಟಾಗಿ ದೇಹದ ಕಾಂತಿ ಹೆಚ್ಚುತ್ತದೆ. ಹಾಗಾಗಿ ಈ ಮೆಥಡ್ ನಿಮ್ಗೆ ಇಷ್ಟವಾದರೆ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.